ಫ್ರೆಂಡ್ಸ್, ಬಿಗಿನರ್ಸ್ಗಳಿಗೆ ಈಸಿ ಆಗೋ ಹಾಗೆ ಒಂದು ಬೀಡ್ಗಳನ್ನ ಬಳಸಿ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಬೀಡ್ಗಳನ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಬಳಸ್ಕೊಂಡು ಕ್ರೋಶೆ ವರ್ಕನ್ನು ಮಾಡೋಣ ಬನ್ನಿ. ನೋಡಿ, 7 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಈ ರೀತಿ 2 ಸಲ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು 2 ಟೈಮ್ ಲಾಕ್ ಮಾಡ್ಕೊಳ್ಳಿ. 2 ಸಲ ಈ ರೀತಿ ಥ್ರೆಡ್ಡನ್ನು ತೊಗೊಂಡು ಈ ರೀತಿ 3 ಬೀಡ್ಗಳನ್ನ ತೊಗೊಂಡಿದ್ದೀನಿ. ನೀವು ಒಂದೇ ಸಲ ಕ್ರೋಶದಲ್ಲಿ ಇಟ್ಕೊಂಡು ಒಂದೇ ಸಲ ಹಾಕೋಕ್ಕಾಗೋಲ್ಲ ಅನ್ನೋದಾದರೆ ಒಂದೊಂದನ್ನೇ ತೊಗೊಳ್ಳಿ. ಆದಷ್ಟು ಈ ರೀತಿ ಒಂದೇ ಸಲ ತೊಗೊಳೋದನ್ನ ಟ್ರೈ ಮಾಡಿ, ಏಕೆಂದರೆ ಬೇಗ ಹಾಕೋಬೋದು. ಈ ರೀತಿ ಅಭ್ಯಾಸನ ಕಲಿಯುವಾಗಲೇ ಸ್ವಲ್ಪ ಮಾಡ್ಕೊಂಡು ಹೋಗಿ. ನೋಡಿ, ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ ಒಂದು ಬೀಡನ್ನು ಹಾಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು, ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು, ಮತ್ತೆ ಒಂದು ಬೀಡ್ ಲಾಕ್, ಬಟ್ಟೆಗೆ ಲಾಕ್. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 3 ಬೀಡ್ ತೊಗೊಂಡಾದಮೇಲೆ 3 ಚೈನನ್ನು ಹಾಕೋಬೇಕು. 1 2 3 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಮತ್ತು 1 2 3 4 5 6 ಚೈನನ್ನು ಹಾಕ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಸ್ವಲ್ಪ 2 ಚೈನ್ ಒಳಗಡೆ ಆಗೋ ಹಾಗೆ ಲೂಸಾಗಿ ಲಾಕ್ನ ಮಾಡ್ಕೊಳ್ಳಿ. 6 ಚೈನ್ನ ಮಾತ್ರ ಲೂಸಾಗಿ ಒಳಗಡೆ ಆದ ಹಾಗೆ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ 1 2 3 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಥ್ರೆಡ್ಡನ್ನು ಹೀಗೆ ತೊಗೊಂಡು ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕಿಲ್ಲಿ. ನೋಡಿ, ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಲಾಕ್. ಇದೇ ಥರ ಮಾಡ್ಕೊಳ್ಳಿ ನೀಟಾಗಿ. ನೀವು ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿದೆ, ಆರಾಮಾಗಿ ಮಾಡ್ಕೋಬೋದು ಈ ಡಿಸೈನ್ನ. ಹೀಗೆ ಒಂದೊಂದೇ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾನು ಮತ್ತೆ ಇಲ್ಲಿ ಇನ್ನೂ 2 ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ನ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಮತ್ತೆ 6 ಚೈನ್. ಇದನ್ನು ಸ್ವಲ್ಪ ಲೂಸಾಗಿ ಒಳಗಡೆ ಆದಾಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್, ಮತ್ತೆ ಥ್ರೆಡ್ಡನ್ನು ತಗೊಂಡು ಮೊದಲನೇ ಸ್ಟೆಪ್ಪು ಬೇಸ್ ಡಿಸೈನ್ನ ನಾವು ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಪೂರ್ತಿ ಇದೇ ಥರ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗು 3ನ ಹಾಕ್ಕೊಂಡು ಇನ್ನು ಪೂರ್ತಿ ಒಳಗಡೆ 5 ಬೀಡ್ಗಳನ್ನ ಹಾಕ್ಕೊಂಡು ಹೋಗಿ. ಬೇಡ ಅಂದರೆ ನೀವು ಬೇಕಾದ್ರೆ 3 ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಶಾಂಪಲ್ ಪೀಸ್ ಆದ್ದರಿಂದ ಇಷ್ಟಕ್ಕೆ ಕೊನೆ ಮಾಡ್ಕೊತಿದ್ದೀನಿ. ಲಾಸ್ಟು ಮತ್ತು ಫಸ್ಟಲ್ಲಿ 3 ಬೀಡ್ಗೆ ಸ್ಟಾಪನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಡಿಸೈನ್ನ ನೀವು ಕುಚ್ಚು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಹಾಗೆಯೇ ಬಾರ್ಡರ್ ಡಿಸೈನ್ ಥರ ಕುಚ್ಚು ಲೆಸ್ಸಾಗೂ ಸಹ ಹಾಕೋಬೋದು. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ಪನ್ನು ತೋರಿಸ್ತೀನಿ. ನೋಡಿ, ಈಗ ಸ್ಟಾರ್ಟಿಂಗು ಏನು ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ 2 ಸಲ ಲಾಕ್ನ ಮಾಡಿಕೊಂಡೆ. ನೋಡಿ, ಈಗ 1 2 3 ಚೈನನ್ನು ಹಾಕ್ಕೊಂಡು ಈ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ಲಾಕ್ ಒಳಗಡೆ ಹೋಗಿ ಮತ್ತೆ ಲಾಕ್ನ ಮಾಡ್ಕೋಬೇಕು.
1 2 3 ಇದೇ ಥರ ನಾವು ಬೀಡು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬೀಡ್ ಕೆಳಗಡೆ 3 ಚೈನ್ನ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು ನೋಡಿ. ಈಗ ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕ್ ಒಳಗಡೆ ಹೀಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ಡೈರೆಕ್ಟಾಗಿ ಇಲ್ಲಿಂದ ಕ್ರೋಶ ಮೇಲೆ 1 2 2 ಸಲ ದಾರನ ತೊಗೊಂಡು ಈ 6 ಚೈನ್ ಏನಿದೆ 6 ಚೈನ್ ಏನಿದೆ ಅಲ್ಲಿಗೆ ಹೋಗಿ ಚೈನ್ ಒಳಗಡೆಯಿಂದ ದಾರನ ತೊಗೊಂಡು ನೋಡಿ, ಈಗ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅದಾದಮೇಲೆ 1 2 3 ಚೈನನ್ನು ಹಾಕ್ಕೊಂಡು ಈ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೋ ಆಗುತ್ತೆ. ಪಿಕೋ ಮಾಡೋದು ಹೇಗೆ ಅಂತ ನಾನು ಈಗ ಆಗಲೇ ತುಂಬ ಡಿಸೈನಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಪಿಕೋನ ಮಾಡ್ಕೋಬೇಕು. ಹೀಗೆ ಒಂದು ಪಿಕೋ ಆಯಿತು. ಈಗ ಕ್ರೋಶ ಮೇಲೆ 2 ಸಲ ದಾರನ ಮತ್ತೆ ತೊಗೊಂಡು ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಲ ಟ್ರಿಪಲ್ ಕ್ರೋಶ ಕಂಬನ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಕಂಬದ ಕೆಳಗಡೆ ಹೋಗಿ ದಾರನ ತಂದು ಪಿಕೋ ಮಾಡ್ಕೋಬೇಕು. 2 ಸಲ ದಾರನ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ತಂದು 2ರಲ್ಲಿ 1 2ರಲ್ಲಿ 1 ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೋ ಆಗುತ್ತೆ. ಇದೇ ಥರ ನಾವೀಗ ಈ 6 ಚೈನ್ ಒಳಗಡೆ ಫಿಲ್ ಮಾಡ್ಕೊಂಡು ಹೋಗೋಣ. ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಈ ರೀತಿ ಎಲ್ಲ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ಇನ್ನೂ ಟಫ್ ಇರೋ ಡಿಸೈನ್ಗಳನ್ನೂ ಸಹ ಕಲ್ತ್ಕೋಬೋದು. ನೋಡಿ, ಈ ರೀತಿ 7 ಕಂಬ ಆದಮೇಲೆ ಮತ್ತೆ ನಾವಿಲ್ಲಿ ಲಾಕ್ ಮಾಡಿರೋ ಹತ್ರ ಹೋಗಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ 7 ಕಂಬ 7 ಪಿಕೋಟ್ ಆಗಿದೆ. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ 3 ಚೈನ್ 1 2 3 ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಂಡು ಹೋಗಬೇಕು. 1 2 3 ನೋಡಿ, ಈ ರೀತಿ ಕವರ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಈಗ ಮತ್ತೆ ಬೀಡೆಲ್ಲ ಲಾಕ್ ಆದಮೇಲೆ ಅಲ್ಲಿಂದನೇ ಮತ್ತೆ 2 ಸಲ ಕ್ರೋಶ ಮೇಲೆ ದಾರನ ತಗೊಂಡು 6 ಚೈನ್ ಒಳಗಡೆ ಮತ್ತೆ ನಾವು ಆರ್ಚನ್ನು ಮಾಡ್ಕೊಂಡು ಹೋಗಬೇಕು. ಪಿಕೋ ಆರ್ಚನ್ನು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು 3 ಚೈನ್ನ ಹಾಕಿ ಪಿಕೋನ ಮಾಡಿಕೊಂಡು 7 ಕಂಬಗಳು ಏನು ಫಸ್ಟ್ ಸ್ಟಾರ್ಟಿಂಗು ಹಾಕ್ಕೊಂಡಿರ್ತೀವಿ ಅದೇ ಸೈಜಲ್ಲಿ ಬರಬೇಕು, ಯಾವುದೇ ಡಿಸೈನ್ ಆದ್ರೂ ಅಷ್ಟೇ. ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ನಾನು 7 ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ 7 ಕಂಬ ಮಾಡ್ಕೊಳ್ತೀನಿ. ಆಗ ಒಂದು ಆರ್ಚು ಕಂಪ್ಲೀಟ್ ಆಗುತ್ತೆ. ಇದೇ ಥರ ಸ್ಯಾರಿ ಪೂರ್ತಿ ಹಾಕೊಳ್ಳೋದು. ಏಳು ಕಂಬಗಳಾದಮೇಲೆ ಲಾಕ್ನ ಮಾಡಿಕೊಂಡು ಮತ್ತೆ ಬೀಡನ್ನ ಕವರ್ ಮಾಡ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಆರಾಮಾಗಿ ಕಲೀರಿ ಫ್ರೆಂಡ್ಸ್. ಆರಾಮಾಗಿ ಟೆನ್ಷನ್ ತೊಗೊಳ್ದೇನೆ ಆರಾಮಾಗಿ ಕೂತ್ಕೊಂಡು ಕಲ್ತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ನೋಡಿ, ಹೀಗಿರುತ್ತೆ. ನೀವು ಈ ಮಧ್ಯ ಬೀಟ್ ಕೆಳಗಡೆ ಚೈನ್ ಇದೆಯಲ್ವಾ, ಇಲ್ಲಿಗೆ ಬೇಕು ಅಂದರೆ ಕುಚ್ಚನ್ನು ಹಾಕೋಬೋದು. ಮಧ್ಯಕ್ಕೆ ಒಂದೊಂದು ಕುಚ್ಚನ್ನು ಕಟ್ಕೋಬೋದು. ಇಲ್ಲಿ ಮಧ್ಯ ಇದೆಯಲ್ಲ ಅಲ್ಲಿಗೆ. ಇಲ್ಲ 2 ಹಾಕೊಳ್ತೀವಿ ಅಂದರೆ ನೋಡಿ, 2ನೇ ಬೀಡಿಗೆ ಮತ್ತು 4ನೇ ಬೀಡಿಗೆ ಆ ಕಡೆ ಈ ಕಡೆ 2 ಬೇಕಾದರೂ ಕಟ್ಕೋಬೋದು. ಈ ಚೈನ್ ಏನು ಹಾಕಿದ್ದೀವಿ ಇದರೊಳಗಡೆ ಒಂದೊಂದು ಕುಚ್ಚನ್ನು ಹಾಕೊಳ್ಳಿ. ಒಂದು ಆ ಕಡೆ ಈ ಕಡೆ ಕುಚ್ಚು ಮಧ್ಯದಲ್ಲಿ ಮಣಿ ಬರೋ ಹಾಗೂ ಇರುತ್ತೆ. ಬೇಕು ಅಂದರೆ 2 ಕುಚ್ಚನ್ನು ಸಹ ಹಾಕೋಬೋದು. ನೋಡಿ, ಹೀಗೆ ಬಾರ್ಡರ್ ಟೈಪಲ್ಲೇ ಇರಲಿ ಅಂದರೆ ಸ್ಯಾರಿಗೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರನೂ ಹಾಕೊಳ್ಳಿ. ಕುಚ್ಚು ಬೇಕು ಅಂದರೆ ಕುಚ್ಚನ್ನು ಕಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಆರಾಮಾಗಿ ಬಾರ್ಡರ್ ಡಿಸೈನ್ ಥರ ಹಾಕೊಳ್ಳಿ. ಇದೊಂಥರ ಫ್ಲವರ್ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ತಿಕ್ಕಾಗಿ ಬರಲಿ ಅನ್ನೋದಾದರೆ 8 ಥ್ರೆಡನ್ನು ತೊಗೊಂಡು ನೀವು ಈ ಡಿಸೈನ್ನ ಮಾಡ್ಕೋಬೋದು. ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮಾಡ್ಕೋಬೋದು. ನೋಡಿ, ಒಂದ್ಸಲ ಟ್ರೈನ ಮಾಡಿ. ಕುಚ್ಚನ್ನು ಕಟ್ಕೊಂಡ್ರೆ ಈ ರೀತಿ ಕಾಣುತ್ತೆ.
ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ 3 ಬೀಡ್ ಹಾಕಿರೋ ಕಡೆನೂ ಚೆನ್ನಾಗಿ ಬಂದಿದೆ, 5 ಬೀಡ್ ಹಾಕಿರೋ ಕಡೆನೂ ಚೆನ್ನಾಗಿ ಬಂದಿದೆ. ನಿಮಗೆ ನೋಡಿ ಕುಚ್ಚು ಬೇಕು ಅಂದರೆ ಈ ರೀತಿ ಕಟ್ಕೊಳ್ಳಿ, ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ. ಬೇಡ ಅಂದರೆ ಹಾಗೆಯೇ ಕ್ರೋಶೆ ವರ್ಕ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.